ಎಲ್ಲ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಆರೋಗ್ಯಕರಿ ದಾಂಪತ್ಯದ 10 ರಹಸ್ಯಗಳು. ನಿಮಗೆ ಕೂಡ ಇದೇ ರೀತಿಯಲ್ಲಿ ದಾಂಪತ್ಯ ಸಾಗಿಸಬೇಕಾದರೆ ಈ ಲೇಖನವನ್ನು ತಪ್ಪದೆ ಓದಿ. ಸಂಬಂಧವು ಆರೋಗ್ಯಕರಿ ಹಾಗೂ ಸ್ಥಿರವಾಗಿದ್ದರೆ ಆಗ ಜೀವನದಲ್ಲಿ ಯಾವುದೇ ಚಿಂತೆಯೇ ಇರದು. ಮುಖ್ಯವಾಗಿ ಇಲ್ಲಿ ಸಂಗಾತಿಗಳ ನಡುವೆ ಪ್ರೀತಿಯ ಜೊತೆಗೆ ಗೌರವ ಅಗತ್ಯ. ಪರಸ್ಪರರ ಗೌರವ ನೀಡದೇ ಇದ್ದರೆ ಆಗ ಈ ಸಂಬಂಧವು ಹೆಚ್ಚು ಕಾಲ ಬಳಕೆ ಬರದು. ಒಂದು ವೇಳೆ ಗೌರವವಿಲ್ಲದ ಸಂಬಂಧವು ಹಲವಾರು ರೀತಿಯ ಸಮಸ್ಯೆಗಳನ್ನು ಹುಟ್ಟು ಹಾಕಬಹುದು. ಪ್ರತಿನಿತ್ಯವೂ ಇಲ್ಲಿ ಜಗಳಗಳು ಆಗುತ್ತಿರಬಹುದು. ಹೀಗಾಗಿ ಮುಖ್ಯವಾಗಿ ಸಂಬಂಧವನ್ನು ಒಳ್ಳೆಯ ರೀತಿಯಿಂದ ಕಾಪಾಡಿಕೊಂಡು ಹೋಗುವುದು ಅಗತ್ಯ. ದೀರ್ಘಕಾಲ ಸಂಬಂಧವನ್ನು ಕಾಪಾಡಿಕೊಂಡು ಹೋಗುವಲ್ಲಿ ಸಂಗಾತಿಗಳಿಬ್ಬರ ಪಾತ್ರ ಅತಿ ಅಗತ್ಯವಾಗಿರಬಹುದು. ಆರೋಗ್ಯಕರಿ ಸಂಬಂಧವನ್ನು ಹೊಂದಿರುವ ದಾಂಪತ್ಯವು ಪಾಲಿಸಿಕೊಂಡು ಹೋಗುವ ಕೆಲವು ಕ್ರಮಗಳು ಇಲ್ಲಿವೆ. ಸಂವಹನ. ಪ್ರತಿನಿತ್ಯವೂ ಸಂಗಾತಿಯ ಜೊತೆಗೆ ಒಳ್ಳೆಯ ರೀತಿಯ ಸಂವಹನವು ನಡೆಸುವುದು ಅತಿ ಅಗತ್ಯ. ಸಂಬಂಧದಲ್ಲಿ ಸಂವಹನವು ಅತಿ ಮುಖ್ಯ. ಯಾಕೆಂದರೆ ಇದು ಸಂಬಂಧ ಬಲಪಡಿಸಲು ನೆರವಾಗುವುದು. ನಿರಂತರವಾಗಿ ಸಂವಹನದ ನಡೆಸುತ್ತಿದ್ದರೆ ಆಗ ಸಂಬಂಧವು ಆರೋಗ್ಯಕರಿ ಆಗಿರುವುದು. ಪರಸ್ಪರರ ದೈನಂದಿನ ಹವ್ಯಾಸವನ್ನು ಪ್ರಶಂಸಿಸುವುದು. ನಿಮ್ಮ ಜೀವನದಲ್ಲಿ ಸಂಗಾತಿಯು ಪಡೆದಿರುವುದಕ್ಕೆ ನೀವು ತುಂಬ ಸಂತೋಷ ಪಡಬೇಕು. ಆರೋಗ್ಯಕರಿ ಸಂಬಂಧವು ಹೊಂದಿರುವ ಸಂಗಾತಿಗಳು ಇದನ್ನು ಅರ್ಥ ಮಾಡಿಕೊಳ್ಳುವುದು. ಪರಸ್ಪರರನ್ನು ಅವರು ಪ್ರಶಂಸೆ ಮಾಡುವವರು ಮತ್ತು ಒಬ್ಬರಿಗೊಬ್ಬರು ನೇರವಾಗುತ್ತಿರುವವರು. ಹೊಂದಾಣಿಕೆ. ಸಂಬಂಧದಲ್ಲಿ ಯಾವಾಗಲೂ ಹೊಂದಾಣಿಕೆ ಮಾಡಿಕೊಳ್ಳುವುದು ಅತಿ ಅಗತ್ಯ. ಸಣ್ಣ ಹಾಗೂ ದೊಡ್ಡ ವಿಚಾರಗಳಿಗೆ ಹೊಂದಾಣಿಕೆ ಮಾಡಿಕೊಳ್ಳುವಂತಹ ದಾಂಪತ್ಯವು ಯಾವಾಗಲೂ ತುಂಬ ಸಂತೋಷವಾಗಿ ಇರುವವರು ಮತ್ತು ಅವರ ಜೊತೆಯಾಗಿ ನಿರ್ಧಾರ ತೆಗೆದುಕೊಳ್ಳುವುದು ಹೇಗೆ ಎಂದು ಅರ್ಥ ಮಾಡಿಕೊಳ್ಳುವರು. ವಾಗ್ವಾದ ಸಾಮಾನ್ಯ. ಯಾವುದೇ ಸಂಬಂಧವು ಜಗಳದ ಹೊರತಾಗಿಲ್ಲ. ಹೀಗಾಗಿ ಪ್ರತಿಯೊಬ್ಬರು ಜಗಳವಾಡಿಯೇ ಇರುವವರು. ಆರೋಗ್ಯಕರ ದಾಂಪತ್ಯದಲ್ಲಿ ಕೂಡ ಜಗಳವೆನ್ನುವುದು ಇರುವುದು. ಆದರೆ ಇದನ್ನು ಸಾಮಾನ್ಯವಾಗಿ ಇರಿಸಬೇಕು. ಇದನ್ನು ಅರ್ಥ ಮಾಡಿಕೊಳ್ಳುವ ಸಂಗಾತಿಗಳ ದಾಂಪತ್ಯವು ಆರೋಗ್ಯಕರಿ ಆಗಿರುವುದು. ಭಾವನೆಗಳನ್ನು ಸ್ವೀಕರಿಸಿ. ಆರೋಗ್ಯಕರಿ ದಾಂಪತ್ಯದಲ್ಲಿ ಪರಸ್ಪರರನ್ನು ಅರ್ಥ ಮಾಡಿಕೊಂಡು ಮುಂದೆ ಸಾಗಬೇಕು. ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ಬೇಜಾರವನ್ನು ದೂರವಿಡಬೇಕು. ಪರಸ್ಪರರ ಜೊತೆಯಾಗಿ ಎಲ್ಲವನ್ನು ಸರಿಯಾದ ರೀತಿ ಅರ್ಥೈಸಿಕೊಂಡರೆ ಆಗ ಖಂಡಿತವಾಗಿಯೂ ಸಂಬಂಧವು ಆರೋಗ್ಯಕರಿ ಆಗಿರುವುದು. ಕೆಟ್ಟ ದಿನಗಳ ಪರಿಹಾರ. ದಾಂಪತ್ಯದಲ್ಲಿ ಸಂಗಾತಿಗಳ ಜೊತೆಯಾಗಿದ್ದ ವೇಳೆ ಅವರಿಗೆ ಬರುವಂತಹ ಯಾವುದೇ ರೀತಿಯ ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡಬಹುದು. ಪರಸ್ಪರರ ಸಮಸ್ಯೆಗಳನ್ನು ನಿವಾರಣೆ ಮಾಡಲು ಜೊತೆ ನೀಡಿದ ವೇಳೆ ಅಲ್ಲಿ ಸಿಗುವಂತಹ ಖುಷಿಯ ಬೇರೆಯೇ ಆಗಿರುವುದು. ನೀವು ಯಾರಿಗಾದರೂ ಹೊಂದಿಕೊಳ್ಳಬೇಕು. ಏನಾದರೂ ತಪ್ಪುಗಳು ಆದರೆ ಆಗ ಖಂಡಿತವಾಗಿಯೂ ನಿಮಗೆ ನೇರವಾಗಲು ಅಲ್ಲೊಬ್ಬರ ಇದ್ದೇ ಇರುವರು. ಯಾವುದೇ ಅವಘಡ ಸಂಭವಿಸಿದ ವೇಳೆ ಅಥವಾ ಕುಟುಂಬಸ್ಥರ ಸಾವಿ ಸಂಬಂಧದಲ್ಲಿ ಪರಸ್ಪರರಿಗೆ ಬೆಂಬಲ ನೀಡಬೇಕು. ಏನು ಮಾಡದೆಯೂ ಖುಷಿಯಾಗಿರಬಹುದು. ನೀವು ಜೊತೆಯಾಗಿ ಮೌನವಾಗಿ ಕುಳಿತುಕೊಂಡು ಅಥವಾ ಟಿವಿ ನೋಡುತ್ತಿದ್ದರೂ ಸಂತೋಷವಾಗಿಯೇ ಕಾಲ ಕಳೆಯಬಹುದು. ಪರಸ್ಪರರ ಜೊತೆಯಾಗಿ ಇದ್ದಾಗ ಆರೋಗ್ಯಕರಿ ದಾಂಪತ್ಯವು ಯಾವಾಗಲೂ ಖುಷಿಯಾಗಿ ಇರುವವರು. ಅವರು ಪರಸ್ಪರರ ಸಂಗಾತಿಯನ್ನು ಅರ್ಥ ಮಾಡಿಕೊಳ್ಳುವವರು. ಏಕಾಂಗಿಯಾಗಿರುವ ವೇಳೆ ಆದ್ಯತೆಗಳು ಭಿನ್ನ. ಆರೋಗ್ಯಕರಿ ದಾಂಪತ್ಯವು ಯಾವಾಗಲೂ ತಮ್ಮ ಜೀವನದಲ್ಲಿ ಪ್ರಮುಖ ಆದ್ಯತೆಗಳನ್ನು ಅರ್ಥ ಮಾಡಿಕೊಳ್ಳುವರು. ಹೀಗಾಗಿ ಅವರು ಏಕಾಂಗಿಯಾಗಿದ್ದರೂ ಅವರಿಗೆ ಯಾವುದೇ ರೀತಿಯ ಸಮಸ್ಯೆಯೂ ಆಗದು. ಪರಸ್ಪರರಿಗೆ ಸಮಯ ನೀಡದ ವೇಳೆ ಅವರ ಸಂಬಂಧವನ್ನು ಮತ್ತಷ್ಟು ಬಲಪಡಿಸುವರು. ಸಂತೋಷ ಜೊತೆಯಾಗಿ. ಯಾರದೇ ಜೀವನದಲ್ಲಾಗಿ ಸಂತೋಷವು ಬಂದಾಗ ಅದನ್ನು ದಾಂಪತ್ಯಗಳು ಪರಸ್ಪರ ಹಂಚಿಕೊಳ್ಳುವರು. ಇದರಿಂದ ದಾಂಪತ್ಯದಲ್ಲಿ ಸಂತೋಷವು ಹೆಚ್ಚಾಗುವುದು. ಸಂತೋಷವನ್ನು ಹಂಚಿಕೊಂಡಾಗ ಹೆಚ್ಚಾಗುವುದು ಮತ್ತು ದುಃಖ ಹಂಚಿಕೊಂಡಾಗ ಕಡಿಮೆ ಆಗುವುದು ಎನ್ನುವ ಮಾತಿದೆ. ಇದು ದಾಂಪತ್ಯದಲ್ಲಿ 100ಕ್ಕೆ 100 ಸತ್ಯ. ಹೆಲೋ ಫ್ರೆಂಡ್ಸ್, ಹೇಗಿದೆ ಸ್ಟೋರಿ? ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.